ಹಲೋ ಗೆಳೆಯರೇ. ಸೊ ಯಾರೆಲ್ಲ ಟಾಕ್ಸಿಕ್ ಟೀಸರ್ನ ನೋಡ್ಕೊಂಡು ಬಂದ್ರಿ, ನಿಮ್ಗೆ ಯಾವ ರೀತಿ ಅನಿಸ್ತು, ಯಾವ ರೀತಿ ಎಕ್ಸ್ಪೀರಿಯನ್ಸ್ ಮಾಡಿದ್ರಿ ಟೀಸರ್ ನೋಡಿ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಫ್ಯಾಮಿಲಿ ಸಮೇತ ಕುತ್ಕೊಂಡು ಯಾರೆಲ್ಲ ಟೀಸರ್ನ ನೋಡಿದ್ರಿ ನಿಮ್ಮ ಅನುಭವನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನ್ ಹೇಳೋಣ ಅಂತಂದ್ರೆ, ಒಂದು ಅನ್ಎಕ್ಸ್ಪೆಕ್ಟೆಡ್ ಸೀನ್ಸ್ ಬಂದಿದೆ ಅಂತ ಹೇಳ್ಬೋದು ಟೀಸರ್ಲಿ. ಒಂಥರ ನೋಡಿ ಮುಜುಗರಕ್ಕೀಡಾಯ್ತು ಅಂತಾನೆ ಹೇಳ್ಬೋದು. ಇದು ಬಾಲಿವುಡ್ ಬಾಲಿವುಡ್ ಸಿನಿಮಾಗಳಲ್ಲಿ ಒಂದು ಕಾಮನ್ ಇರುವಂತಹ ಒಂದು ಸಿನ್ಸೆ. ನಮ್ಮ ಕನ್ನಡದಲ್ಲಿ ಅದು ಯಶ್ ಅವರ ಒಂದು ಮೂವಿಯಲ್ಲಿ ಈ ರೀತಿ ಒಂದು ಸೀನ್ ಬಂದಾಗ ಒಂಥರ ಮುಜುಗರಕ್ಕೀಡಾಯ್ತು ಅಂತ ಅನ್ಸ್ಬೋದು. ಬಟ್ ಅದು ಬಿಟ್ರೆ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಹಾಗೆ ಫಸ್ಟ್ ಆಫ್ ಆಲ್ ಮೊದಲನೇದಾಗಿ ನಮ್ಮ ಬಾಸ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸಖತ್ತಾಗಿ ಸಿನಿಮಾನ ಕೊಡ್ತಾ ಇದ್ದೀರಾ. ಏನ್ ಅನ್ಕೊಂಡಿದ್ವಿ ಅದಕ್ಕಿಂತ ದುಪ್ಪಟ್ಟಾಗಿ ಟೀಸರ್ಲಿ ನಮಗೆ ನೋಡಕ್ ಸಿಕ್ತು ಅಂತ ಹೇಳ್ಬೋದು. ಏನ್ ಆ ವಿಜುವಲ್ಸ್ ಆಗಿರ್ಬೋದು, ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಆ ಪ್ರತಿಯೊಂದು ಸೀನ್ ಟು ಸೀನ್ ಆಗಿರ್ಬೋದು, ಸಖತ್ತಾಗಿ ಮೈ ರೋಮಾಂಚನಗೊಳಿಸುವಂತಿತ್ತು. ಇದು ನಮ್ಮ ಕನ್ನಡ ಸಿನಿಮಾನ ಅನ್ನೋ ರೇಂಜ್ಗೆ ಟೀಸರ್ನ ನೀವು ಕೊಟ್ಟಿದ್ದೀರಾ. ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬೋದು. ಗೀತು ಮೋಹನ್ ದಾಸ್ ಹಾಗೆ ಇದನ್ನ ಡೈರೆಕ್ಟ್ ಮಾಡ್ತಿರೋದು ಗೀತು ಮೋಹನ್ ದಾಸು. ಅದಕ್ಕೆ ಮ್ಯೂಸಿಕ್ ಕೊಟ್ಟಿರೋದು ನಮ್ಮ ಕನ್ನಡದ ಹೆಮ್ಮೆಯ ಪುತ್ರ ರವಿ ಬಸರೂರ್ ಅವರು. ಹಾಗೆ ಮೇನ್ ಲೀಡ್ ಅಲ್ಲಿ ಆಕ್ಟ್ ಮಾಡ್ತಾ ಇರೋದು ರಾಕಿಂಗ್ ಸ್ಟಾರ್ ಯಶ್ ಗೊತ್ತಿರುವಂತದ್ದೇ. ಸೊ ಇಲ್ಲಿ ಏನಾಗ್ತಿದೆ ಅಂತಂದ್ರೆ, ಸಿನಿಮಾ ಯಾವ ರೇಂಜ್ಗೆ ಇರ್ಬೋದು ಅಂತ ನಮ್ಗೆ ಎಲ್ಲರಿಗೂ ಒಂದು ದೊಡ್ಡ ಡೌಟ್ ಇತ್ತು. ಹಿಂದೆ ಬರ್ತ್ಡೇ ಪಿಕ್ ಬಿಟ್ಟಾಗ ಜಸ್ಟ್ ಒಂದು ಎಸ್ ಬಾಸರ್ ಬರುವಂತ ಒಂದು ಎಂಟ್ರಿ ಸೀನ್ ಆಗಿತ್ತು. ಒಂದು ಪಾರ್ಟಿ ಆಗಿರುತ್ತೆ ಅಥವಾ ಒಂದು ಸರ್ಕಸ್ ಇರುತ್ತೆ ಅಂತ ಅನ್ಕೊಳ್ಳಿ, ಅದರಲ್ಲಿ ಬರುವಂತ ಒಂದು ಎಂಟ್ರಿ ಸೀನ್ ಆಗಿತ್ತು. ಸಖತ್ತಾಗಿತ್ತು. ಅದನ್ನ ನೋಡಿದ್ರೆ ಒಂಥರ ಮೈ ರೋಮಾಂಚನ ಆಗಿತ್ತು. ಈ ರೀತಿ ರಾಯ ಅಂದ್ರೆ ನಮ್ಮ ಯಶ್ ಅವರು ಈ ಸಿನಿಮಾದಲ್ಲಿ ರಾಯ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ರಾಯ ಅವರ ಎಂಟ್ರಿ ಸೀನ್ ಅನ್ನ ಈ ಒಂದು ಟೀಸರ್ ನಮಗೆ ತೋರಿಸಿದ್ದಾರೆ ಅಂತ ಹೇಳ್ಬೋದು. ಎಂಟ್ರಿ ಸೀನ್ ಅಲ್ಲಿ ದಗಿಸ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಆ ಸೀನ್ ಅನ್ನ ಒಂದು ಸೀನ್ ಏನ್ ಹೇಳ್ತೀನಿ, ಆ ಸೀನ್ ನೋಡಿದ್ರೆ ನನಗೆ ಒಂಥರ ಮುಜುಗರ ಆಯ್ತು ಅಂತಾನೆ ಹೇಳ್ಬೋದು. ಸೊ ಯಾರಿಗೆಲ್ಲ ಆ ಸೀನ್ ನೋಡಿ ಮುಜುಗರ ಆಯ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಮುಂದೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಆಲ್ ಅಂತ ಒತ್ತೋದ್ರಿಂದ ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಿದ್ದೇನೆ. ಇಲ್ಲಿ ಟೀಸರ್ ರಿಲೀಸ್ ಆಯ್ತು ಇವತ್ತು. ಟೀಸರ್ನ ಏನೋ ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ 100ರಷ್ಟು ಟೀಸರ್ ಅಲ್ಲಿ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನಾನು ಪದೇ ಹೇಳ್ತಾ ಇದ್ದೀನಿ, ಆ ಪರ್ಟಿಕ್ಯುಲರ್ ಸೀನ್ ಸ್ವಲ್ಪ ನನಗೆ ಒಂಥರ ಎಲ್ಲೋ ಮುಜುಗರ, ಒಂಥರ ಬೇಜಾರಾಯಿತು. ಬಟ್ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿರುವಂಥ ಸಿನಿಮಾ, ಅದು ಹಾಲಿವುಡ್ ರೇಂಜ್ಗೆ ಇರುವಂತ ಸಿನಿಮಾ ಅಂದಾಗ ಈ ಸೀನ್ಗಳು ಕಾಮನ್ನೇ. ಸೊ ಅದು ನಾವು ಈ ರೀತಿ ನೋಡಿರ್ಲಿಲ್ಲ, ಆ ಸಿನಿಮಾಗಳನ್ನ ಜಾಸ್ತಿ ನೋಡಿರಲಿಲ್ಲ. ಸೊ ಹಂಗಾಗಿ ನಮ್ಗೆ ಸ್ವಲ್ಪ ಮುಜುಗರ ಅನಿಸ್ಬೋದು. ಈಗ ಇಲ್ಲಿನ ಜನಗಳಿಗೆ ಸ್ವಲ್ಪ ಮುಜುಗರ ಅನಿಸ್ಬೋದು. ಬಟ್ ಸ್ಟೋರಿ ಯಾವ ರೀತಿ ಬರ್ಕೊಂಡಿದ್ದಾರೆ ಅನ್ನೋದನ್ನ ಇಲ್ಲಿ ನಮಗೆ ಸಣ್ಣ ಟೀಸರ್ಲೇ ತೋರಿಸಿದ್ದಾರೆ. ಗೀತು ಮೋಹನ್ ದಾಸ್ ಹಾಗೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಇಬ್ರು ಸೇರಿ ಈ ಒಂದು ಚಿತ್ರಕಥೆಯನ್ನ ಬರೆದಿರೋದು. ಸಖತ್ತಾಗಿರುತ್ತೆ ಅಂತ ಅನ್ಕೋತೀನಿ. ಯಶ್ ಅವರ ಒಂದು ಎಂಟ್ರಿ ಆಗಿರ್ಬೋದು, ಯಶ್ ಅವರ ಒಂದು ಎಂಟ್ರಿ ಬರುವಂತ ಒಂದು ಲುಕ್ ಆಗಿರ್ಬೋದು, ಸಖತ್ತಾಗಿತ್ತು. ನನಗಂತೂ ತುಂಬಾ ಸಖತ್ತಾಗಿ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ರವಿ ಬಸರೂರ್ ಅವರ ಮ್ಯೂಸಿಕ್, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತೂ ಗೊತ್ತಿರುವಂತದ್ದು. ಅವ್ರು ಕೊಟ್ಟಂತ ಮ್ಯೂಸಿಕ್ ಒಂಥರ ಸಖತ್ತಾಗಿರುವಂತ ಮ್ಯೂಸಿಕ್ ಅನ್ನ ಈ ಒಂದು ಟೀಸರ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಪೂರ್ತಿ ಮೂವಿ ಯಾವ ರೀತಿ ಇರ್ಬೋದು ಅನ್ನೋದು ಕಾಯ್ತಾ ಇದ್ದೆ ನಾನು ಕೂಡ. ಹಾಗೆ ಈ ಒಂದು ಟೀಸರ್ ಅಲ್ಲಿ ಏನಪ್ಪಾ ಅಂತಂದ್ರೆ, ಯಾರೋ ಒಬ್ಬ ಮಗ ಇರ್ತಾರೆ, ಆ ವಿಲನ್ ಮಗನೋ ಏನೋ ಗೊತ್ತಿಲ್ಲ, ಆ ಮಗನನ್ನ ಮನ್ ಮಾಡುವಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸ್ಮಶಾನದಲ್ಲಿ ಇರ್ತಾರೆ. ಸ್ಮಶಾನದಲ್ಲಿ ಇದ್ದಾಗಲೇ ರಾಕಿ ಅಂದ್ರೆ ನಮ್ಮ ರಾಯ್ ಅವರ ಎಂಟ್ರಿ ಆಗುತ್ತೆ, ಅಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರ ಎಂಟ್ರಿ ಆಗುತ್ತೆ. ಸೊ ಅಲ್ಲಿ ಒಂಥರ ಬಾಂಬ್ಗಳನ್ನ ಬ್ಲಾಸ್ಟ್ ಮಾಡುವಂತ ಸೀನ್ಗಳನ್ನ ಇಟ್ಟಿದ್ದಾರೆ. ಆ ಬಾಂಬ್ ಬ್ಲಾಸ್ಟ್ ಮಾಡುವಂತ ಸೀನ್ಗೆ ಮಾಡಿರುವಂತ ಪ್ಲಾನ್ ಇದೆಯಲ್ಲ, ಸಖತ್ ನನಗೆ ತುಂಬಾ ಒಂಥರ ಎಕ್ಸೈಟ್ಮೆಂಟ್ ಆಯ್ತು. ಬಟ್ ಆ ಒಂದು ಸೀನ್ ನೋಡಕ್ ಆಗ್ಲಿಲ್ಲ. ಬಟ್ ಅಲ್ಲಿ ಅವರು ಪ್ಲಾನ್ ಇಟ್ಕೊಂಡಿದಾರಲ್ಲ, ಈ ರೀತಿ ಒಂದು ಮಾಡೋಣ ಅನ್ನೋ ಒಂದು ಥಾಟ್ ಬಂದಿದೆಯಲ್ಲ, ಸಖತ್ತಾಗಿ ನನಗಂತೂ ತುಂಬಾ ಇಷ್ಟ ಆಯ್ತು. ಪ್ಲಾನ್ ತುಂಬಾ ಸಖತ್ತಾಗಿದೆ ಅಂತ ಹೇಳ್ಬೋದು. ಹಾಗೆ ಅದಾದ್ಮೇಲೆ ಇಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಬಾಸ್ ಅವರು ಕಾರಿಂದ ದೂರನ ಒದ್ದು ಬರುವಂತ ಸೀನ್ ಆಗಿರ್ಬೋದು. ಸೊ ಮನ್ ಮಾಡಕ್ಕೆ ಬಂದವರನ್ನೇ ಸ್ಮಶಾನದಲ್ಲೇ ಮನ್ ಮಾಡ್ತಿದ್ದಾರೆ ಅಂತಂದ್ರೆ ತಿಳ್ಕೊಂಡ್ಬಿಡಿ ಯಾವ ಲೆವೆಲ್ಗಿದೆ ನಮ್ಮ ರಾಯ್ ಅವರ ಹವಾ ಅಂತ. ಸೊ ಇಲ್ಲಿ ಬಂದು ಬಾಂಬ್ ಬ್ಲಾಸ್ಟ್ ಮಾಡಿ ಅಲ್ಲಿರೋರೆಲ್ಲರನ್ನು ಕೂಡ ಶೂಟ್ ಮಾಡುವಂಥದ್ದು, ಅಲ್ಲಿ ಫೈಟ್ ಸೀನ್ ಆಗುವಂಥದ್ದು, ಇದೆಲ್ಲ ಸಖತ್ತಾಯ್ತು. ಹಾಗೆ ಇಲ್ಲಿ ನಾವು KGF ಅಲ್ಲಿ ಒಂಥರ ನೋಡಿದ್ವಿ, ಒಂಥರ ಒಂದು ವಿಲನ್ನ ಒಂದು ಕೈಯನ್ನ ತೊಗೊಂಡ್ಬಿಟ್ಟು ಹೆಸ್ಟರ್ನ ಈ ರೀತಿ ಮಾಡ್ಕೊಳ್ಳೋದು, ಅದೇ ರೀತಿ ಸೀನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು. ಸೊ ವಿಲನ್ ಕೆಳಗೆ ಬಿದ್ದು ಬಂದೂಕನ್ನ ಶೂಟ್ ಮಾಡ್ತಿರುವಾಗ ಆ ಬಂದೂಕನ್ನೇ ಕಾಲಿಂದ ಒದ್ದು ರಿಟರ್ನ್ ಎದೆ ಮೇಲೆ, ಆ ವಿಲನ್ ಎದೆ ಮೇಲೆ ಇಟ್ಟು ಆ ಕಡೆಯಿಂದ ಬರುವಂತ ವಿಲನ್ಗಳ ಎದೆಗಳಿಗೆ ಶೂಟ್ ಮಾಡುವಂತದ್ದು ಇದೆಯಲ್ಲ, ಸಖತ್ತಾಗಿತ್ತು. ಮತ್ತು ಒಂದೊಂದು ಫೈಟ್ ಸೀನ್ ಅಲ್ಲೂ ಅವರ ಕೈ ಕಟ್ ಆಗೋದು, ಅವ್ರ ಬಾಡಿ ಕಟ್ ಆಗೋದು ಸಖತ್ತಾಗಿ ತೋರಿಸಿದ್ದಾರೆ ಅಂತ ಹೇಳ್ಬೋದು. ನಮ್ಮ ಯಶ್ ಅವರ ಎಂಟ್ರಿಗೆ ಫಿದಾ ಆಗೋದು ಅಂತಾನೆ ಹೇಳ್ಬೋದು ನಾನು. ಸಖತ್ತಾಗಿತ್ತು. ಸಖತ್ತಾಗಿ ಎಂಟ್ರಿ, ಏನ್ ಲುಕ್ ಅಪ್ಪ, ಏನ್ ಅವರ ಒಂದು ಆಕ್ಟಿಂಗ್ ಲೆವೆಲ್ ಅಂತ ಹೇಳ್ಬೋದು. ಸಖತ್ತಾಗಿ ಅಂದ್ರೆ ಒಬ್ಬ ಬಸ್ ಡ್ರೈವರ್ ಮಗ ಈ ಲೆವೆಲ್ಗೆ ಬಂದು ಈ ಒಂದು ಹಾಲಿವುಡ್ ರೇಂಜ್ ಸಿನಿಮಾನ ಮಾಡ್ತಾರೆ ಅಂತಂದ್ರೆ ಅದಕ್ಕಿಂತ ಖುಷಿ ಪಡೋ ವಿಷಯ ಏನಿದೆ ಹೇಳಿ. ಸೊ ಅವರ ಸಕ್ಸಸ್ ಅನ್ನು ನೋಡಿದಾಗ ಅನ್ಸುತ್ತೆ, ಒಬ್ಬ ಸಾಧಾರಣ ಹುಡುಗ, ಒಬ್ಬ ಮಿಡಲ್ ಕ್ಲಾಸ್ ಹುಡುಗ, ಒಬ್ಬ ಬಸ್ ಡ್ರೈವರ್ನ ಮಗ ಈ ರೀತಿ ಸಾಧನೆ ಮಾಡಿದ್ದಾರೆ ಅಂತಂದ್ರೆ ನಾವು ಕೂಡ ಸಾಧನೆ ಮಾಡ್ಬೋದು ಅನ್ನೋದನ್ನ ತೋರಿಸ್ತಾರೆ. ಸೊ ಅದೇ ರೀತಿ ಅದೇ ಒಂದು ಇದರಿಂದ ನಾನು ಅವರ ಒಂದು ಅಭಿಮಾನಿ ಆಗಿರ್ಬೋದು.
ಸೊ ಖುಷಿ ಆಯಿತು ನನಗೆ. ಬಟ್ ಆ ಪರ್ಟಿಕ್ಯುಲರ್ ಒಂದು ಸೀನ್ ಪದೇ ಪದೇ ಹೇಳ್ತಾ ಅಂತ ಬೇಜಾರು ಮಾಡ್ಕೊಬೇಡಿ, ಅದೊಂದು ಸ್ವಲ್ಪ ನನಗೆ ಬೇಜಾರಾಯಿತು. ಅದು ಬಿಟ್ಟರೆ ಸಖತ್ತಾಗಿತ್ತು. ಒಂಥರ ಮೈಂಡ್ ಅದು ಬ್ಲಾಕ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಏನಿದು ನಮ್ಮ ಕನ್ನಡ ಸಿನಿಮಾನ, ಕನ್ನಡ ಸ್ಟಾರ್ಟಿಂಗ್ ನಾನು ಟೀಸರ್ ಬಿಟ್ಟಾಗ ಓಪನ್ ಮಾಡಿದ್ಕೆಲ್ಲ ಈ ರೀತಿ ಸೀನ್ ಬಂದಾಗ ಏನೋದು ಬೇರೆ ಯಾವುದು ಹಾಲಿವುಡ್ ಸಿನಿಮಾದ ಟೀಸರ್ ಹಚ್ಚಿದ್ದೀನಿ ಅನ್ನೋ ಬ್ಯಾಗ್ ತೊಗೊಂಡು ಮತ್ತೆ ಅದನ್ನ ಹಚ್ಚಿದಾಗ ಮತ್ತೆ ಅದೇ ಪ್ಲೇ ಅದು ಆಯಿತು. ಆಮೇಲೆ ಏನಾಗಿತ್ತು, ಇದು ಟಾಕ್ಸಿಕ್ ಸಿನಿಮಾ ಅದೇ ಅನ್ನೋ ಒಂದು ಫೀಲ್ ಕೊಡ್ತು ನನಗೆ. ನಿಜವಾಗ್ಲೂ ನಾನು ಕಾಮಿಡಿ ಹೇಳ್ತಲ್ಲ, ಒಂದ್ಸಲ ಪ್ಲೇ ಮಾಡಿ ಬ್ಯಾಗ್ ತೊಗೊಂಡು ಮತ್ತೆ ಪ್ಲೇ ಮಾಡಿ ನೋಡಿದೆ ನಾನು, ಅದೇನೋ ಅಲ್ವೋ ಅನ್ನೋ ಕನ್ಫ್ಯೂಸಲ್ ಇದ್ದೆ. ಸೊ ಆ ರೇಂಜ್ಗೆ ಆ ಲೆವೆಲ್ಗೆ ಇದನ್ನ ತೋರಿಸಿದಾರೆ ಅಂತಂದ್ರೆ ಸಖತ್ತಿದೆ. ಅವರೊಂದು ಫೈಟ್ ಸೀನ್ ಆಗಿರ್ಬೋದು, ರಾಕಿ ನಮ್ಮ ರಾಕಿ ಬಾಯಿ ಅಂತಾನೆ ಬರ್ತಾ ಇದೆ, ನಮ್ಮ ರಾಯ್ ಟಾಕ್ಸಿಕ್ ರಾಯಭಾರ ಯಾವ ರೀತಿ ಮಾಡ್ತಾರೆ ಅಂತ ನೋಡ್ಬೇಕು. ಟಾಕ್ಸಿಕ್ ಅಲ್ಲಿ ಅವರು ವಿಷಕಾರಿ, ಟಾಕ್ಸಿಕ್ ಅಂದ್ರೆ ವಿಷಕಾರಿ, ಎಷ್ಟು ಕ್ರೂರಿ ಅನ್ನೋದನ್ನ ಈ ಒಂದು ಸಿನಿಮಾದಲ್ಲಿ ನಮಗೆ ತೋರಿಸಿದ್ದಾರೆ ಅಂತಾನೆ ಹೇಳ್ಬೋದು. ನಮ್ಮ ರಾಯ್ ಅವರು ಪ್ರತಿಯೊಬ್ಬರನ್ನ ಹೊಡೆಯೋದಾಗಿರ್ಬೋದು, ಪ್ರತಿಯೊಬ್ಬರ ಮೇಲೆ ಸೇಡ್ ತೀರ್ಸ್ಕೊಳ್ಳೋದಾಗಿರ್ಬೋದು, ಸಖತ್ತಾಗಿರುವಂತ ಒಂದು ಗ್ಯಾಂಗ್ಸ್ಟರ್ ಅಂತಾನೆ ಹೇಳ್ಬೋದು ಇವರು ರಾಯ್ ಅವರು. ಸೊ ರಾಯ್ ಅಂತಂದ್ರೆ ಏನು ಕನ್ಫ್ಯೂಸ್ ಆಗ್ತದೆ ನನಗೆ. ರಾ ಅಂದ್ರೆ ರಾಧಿಕಾ, ಎ ಅಂದ್ರೆ ಯಶ, ಎರಡು ಕೂಡಿ ರಾಯ್ ಆಗಿದೆಯಾ ಏನ್ ಕತೆ ಗೊತ್ತಿಲ್ಲ. ರಾಯ್ ಅಂದ್ರೆ ನಮ್ಮ ಇಂಡಿಯನ್ ನೇಮ್ ಅಲ್ಲಿ ಬರುತ್ತೆ ಇದು ರಾಯ್. ಸಖತ್ತಾಗಿರುವಂತದ್ದು. ಒಂಥರ ಅವರ ರಾಯ್ ಇಂಟ್ರೊಡ್ಯೂಸಿಂಗ್ ಮಾಡಿದಾರೆ ಅಂತಾನೆ ಹೇಳ್ಬೋದು ಟಾಕ್ಸಿಕ್ ಸಿನಿಮಾದಲ್ಲಿ ಯಶ್ ಅವರು ರಾಯ್ ಅನ್ನೋ ಪಾತ್ರದಲ್ಲಿ ಮಿಂಚಿದ್ದಾರೆ ಅನ್ನೋ ಕನ್ಫರ್ಮ್ ಆಗುತ್ತೆ. ಇನ್ನು ಯಾರೆಲ್ಲ ಈ ಸಿನಿಮಾಗೆ ಟಕ್ಕರ್ ಕೊಡೋದಕ್ಕೆ ಅವತ್ತು ರಿಲೀಸ್ ಮಾಡ್ತಾ ಇದ್ರು ಅವರು ದಯವಿಟ್ಟು ಸಿನಿಮಾನ ಮುಂದಕ್ಕೆ ಹಾಕೊಳ್ಳಿ. ಯಾಕಂತಂದ್ರೆ ಖಂಡಿತವಾಗ್ಲು ಬಾಕ್ಸ್ ಆಫೀಸ್ ಇಸ್ ಡ್ಯಾಡೀಸ್ ಬಾಕ್ಸ್ ಆಫೀಸ್ ಅನ್ನೋದು ರೀತಿ ಆಗ್ಬಿಟ್ಟಿದೆ. ಖಂಡಿತವಾಗ್ಲೂ ಇದು 100% ಸಖತ್ತಾಗಿ ಹಿಟ್ ಮಾಡಿ ಇಂಡಸ್ಟ್ರಿನ ರೂಲ್ ಮಾಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನನಗೆ ಸಖತ್ತಾಗಿ ಇಷ್ಟ ಆಯಿತು. ಇನ್ನೂ ಟೀಸರ್ ಬರೋದಿದೆ, ಟ್ರೈಲರ್ ಬರೋದಿದೆ, ಸಾಂಗ್ಸ್ ಬರೋದಿದೆ, ಇನ್ನೂ ಸುಮಾರಿದೆ. ನೋಡೋಣ ಯಾವೆಲ್ಲ ರೀತಿ ಬರ್ಬೋದು ಸಾಂಗ್ಸ್ ಅಂತ ನಾನು ವೇಟ್ ಮಾಡ್ತಾ ಇದ್ದೀನಿ. ನಮ್ಮ ರವಿ ಬಸೂರ್ ಅವರ ಒಂದು ಮ್ಯೂಸಿಕ್ ಆಗಿರ್ಬೋದು, ನಮ್ಮ ಗೀತು ಮೋಹನ್ ದಾಸ್ ಅವರ ಡೈರೆಕ್ಷನ್ ಯಾವ ರೀತಿ, ಅವರ ಒಂದು ಒಬ್ಬ ಹೆಣ್ಮಗಳಾಗಿ ಡೈರೆಕ್ಷನ್ ಮಾಡೋ ರೀತಿ ಸಖತ್ತಾಗಿತ್ತು. ಅದಕ್ಕೆ ಕೈ ಜೋಡಿಸಿರೋದು ನಮ್ಮ ರಾಕ್ ಮಿಸ್ಟರ್ ಯಶ್ ಅವರು. ಅದು ಕೂಡ ನಮಗೆ ಖುಷಿ ಕೊಡುವಂಥ ವಿಷಯ. ನನಗೆ ಪರ್ಸನಲ್ ಆಗಿ ಸಖತ್ತಾಗಿ ಇಷ್ಟ ಆಯಿತು ಟೀಸರ್ ಅಲ್ಲಿ ಇರುವಂಥ ಪ್ರತಿಯೊಂದು ಸೀನ್ಗಳು ಸಖತ್ತಾಗಿತ್ತು, ಮೈಂಡ್ ಬ್ಲೋಯಿಂಗ್ ಆಗಿತ್ತು. ಒಂಥರ ಹಿಡಿದಿಟ್ಕೊಳ್ಳುವಂಥ ಒಂದು ಸೀನ್ಗಳು ಇದಾವಂತ ಅನ್ಸುತ್ತೆ. ಆ ಒಂದು ಮೂವಿ ಬರೀ ಟೀಸರ್ಲೇ ಈ ರೀತಿ ನಮ್ಗೆ ಅನಿಸ್ತದೆ. ಅದೇನು ಮೂವಿ ಪೂರ್ತಿ ಯಾವ ರೀತಿ ಇರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ಕೂಡ ನನಗಿದೆ. ಯಾವಾಗ ಮಾರ್ಚ್ 19 ಬರುತ್ತೋ ಅಂತ ಕಾಯ್ತಾ ಇದ್ದೀನಿ. ನಾನು ಫಸ್ಟ್ ಡೇ ಹೋಗೋದು ಖಂಡಿತ, ನೀವು ಫಸ್ಟ್ ಡೇ ಹೋಗ್ತೀರಾ, ಹೋಗಿ ನೋಡಿ. ಕನ್ನಡ ಸಿನಿಮಾ ಎಲ್ಲ ಕನ್ನಡ ಹೀರೋಗಳ ಸಿನಿಮಾವನ್ನ ಫಸ್ಟ್ ಡೇ ಹೋಗಿ ನೋಡಿ, ಎಲ್ಲರನ್ನ ಬೆಳೆಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಫ್ಯಾನ್ ವಾರ್ ಬೇಡ, ಅದೇ ನಾನು ಹೇಳೋದು. ಎಲ್ಲರೂ ಹೀರೋಗಳನ್ನ ಒಂದೇ ರೀತಿ ನೋಡೋಣ, ಎಲ್ಲರೂ ಕನ್ನಡ ಹೀರೋಗಳನ್ನ ಬೆಳೆಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ದುಡಿಯೋದು ಕನ್ನಡಕ್ಕಾಗಿಯೇ. ಸೊ ಅದಕ್ಕೋಸ್ಕರ ಫ್ಯಾನ್ ವಾರ್ಲ ಮಾಡೋದು ಬೇಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಟಾಕ್ಸಿಕ್ ಸಿನಿಮಾ ಯಾವಾಗ ಬರುತ್ತೆ ನಾನು ಕಾಯ್ತಾ ಇದ್ದೀನಿ. ಹಾಗೆ ಟಾಕ್ಸಿಕ್ ಟೀಸರ್ ಯಾವ ರೀತಿ ಅನಿಸ್ತು, ಟೀಸರಲ್ಲಿ ಬರುವಂಥ ಸೀನ್ಗಳು ನಿಮ್ಗೆ ಯಾವ ರೀತಿ ಅನಿಸಿದ್ದು ಕಮೆಂಟ್ ಮಾಡ್ಕೊಂಡು ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನನ್ನ ಅನಿಸಿಕೆ ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ. ದಯವಿಟ್ಟು ಏನಾದ್ರು ತಪ್ಪಾಗಿರುತ್ತೆ ದಯವಿಟ್ಟು ಕ್ಷಮೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತಕ್ಕಲಿರಿಗೂ ನಮಸ್ಕಾರ.